ನೋಡಿ, ನಮ್ಮ ಚಿಕ್ಕಸರಂಗಿಲಿರುವಂಥ ತೋಪಿ ರಂಗನಾಥ ಸ್ವಾಮಿ ದೇವಸ್ಥಾನ. ನಮ್ಮ ಗೂಳೂರ ಹತ್ರ ಚಿಕ್ಕಸರಂಗಿ ಇದೆಯಲ್ಲ, ಅಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ. ಹಾಂ ಸರ್. ಎತ್ತುಗಳನ್ನ ತೇರಿಗೆ ಹೇಳ್ಕೊಂಡಾಗ ಜಾತ್ರೆ ಮಾಡ್ತೀವಲ್ಲ, ಹಾಂ ಸರ್. ಅವಾಗ ಎಲ್ಲ ದನಗಳನ್ನ ಅಟ್ಕೆ ಬಂದಿರುತ್ತೆ ಇಲ್ಲಿ. ಓಕೆ. ದನ ಅಟ್ಕೆ ಬಂದಾಗ ದನಗಳು ಎಲ್ಲ ಇಲ್ಲಿ ಕೂರ್ದಿರ್ತಾರೆ ಲಿಂಗಾಕಾರವಾಗಿ. ಹಾಂ, ಲಿಂಗಾಕಾರ. ಓಕೆ. ಅದು ಇದ್ದಾಗ ಅಲ್ಲಿ ದೇವರು ಅಂತ ಇದಿರ್ಲಿ ಒಂದು ಅದನ್ನ ಒಲೆಗಿಟ್ಟಿದ್ರಂತೆ. ಹಾಂ ಸರ್. ಒಲೆಗಿಟ್ಟಾಗ ಅದು ಬೆಂಕಿ ಹಚ್ಚಿರಲ್ಲ, ಹಾಂ ಸರ್. ಫುಲ್ಲು ಅನ್ನ ಇಕ್ಕಿರಲ್ಲ, ಪೂರ್ತಿ ರಕ್ತ ಆಯ್ತಂತೆ. ಹಾಂ ಸರ್. ರಕ್ತ ಆಗಿ ಆಮೇಲೆ ಎಲ್ಲೋ ಈ ಶಾಸ್ತ್ರ ಕೇಳಿದ್ಕೆ ನಾನು ಇಲ್ಲಿ ದೇವರಾಗಿ ನೆಲೆಗೊಂತೀನಿ, ಹಾಂ ಸರ್, ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಮಾಡಿದಂತೆ. ಅವಾಗ ಚೋಳರ ಕಾಲದಲ್ಲಿ ಅದನ್ನ ಇದ್ಕೊಂಡು ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದಂತೆ. ಸುಮಾರು ಎಷ್ಟು ವರ್ಷ ಇತಿಹಾಸ ಸರ್ ನಿಮಗೆ ಗೊತ್ತಿರಂಗೆ? ಒಂದು 700-800 ವರ್ಷ. 700-800 ವರ್ಷ ಇತಿಹಾಸ ಇದೆ. ಏನು ತೋಪಿರಂಗ ಅಂತಾನೆ ಹೆಸರುವಾಸಿ? ಅಂತಾರೆ ಇಲ್ಲಿ ತೋಪಿಲೆಲ್ಲ ತುಂಬ ಬೃಹತ್ತಾಕಾರ ಕಾಡಿರೋದ್ರಿಂದ ಹಾಂ ಸರ್. ತೋಪಿರಂಗ ಅಂತಲೇ ಹೆಸರುವಾಸಿ ಐತೆ. ಹಾಂ ಸರ್, ಅದರಿಂದ ತೋಪಿರಂಗ ಅಂತ ಹೆಸರುವಾಸಿಗೆ. ಹಾಂ ಸರ್. ಆಮೇಲೆ ಇಲ್ಲಿ ಬೃಹತ್ತಾಕಾರ ತಾರೆ ಮರ ಐತೆ. ಹೌದು ಸರ್, ಅದೇ ಮುಂದೆ ನೋಡಿದ್ವಲ್ಲ. ಹಾಂ ಸರ್. ಮತ್ತೆ ಇಲ್ಲಿ ವಿಶೇಷ ಜಾತ್ರೆ ಮತ್ತೆ ವಿಶೇಷ ಪೂಜೆಗಳು ಯಾವಾಗ ಆಗುತ್ತೆ ಸರ್? ಜಾತ್ರೆ ಏನಿಲ್ಲ ಸರ್, ಇಲ್ಲಿ ಉತ್ಸವಗಳು ಇರ್ತವೆ. ಹಾಂ ಸರ್. ಮಾಮೂಲಿ ಮನೆ ಕರ್ಕೊಂಡಾಗ ಸ್ವಲ್ಪ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಹಾಂ ಸರ್. ಮದುವೆ ಶುಭ ಕಾರ್ಯಗಳಿಗೆ ಮೊದಲು ಮದುವೆ ಸ್ಟಾರ್ಟ್ ಆಯ್ತು ಅಂದ್ರೆ ಹಾಂ ಸರ್, ಈ ದೇವರ ಮನೆ ಕರ್ಕೊಂಡು ಹೋಗೋದು ಪದ್ಧತಿ. ಹಾಂ ಸರ್. ಹಾಂ ಸರ್. 3-4 ಹಳ್ಳಿಗಳಿಗೂ ಪದ್ಧತಿ ರೂಢಿ ಮಾಡ್ಕೊಂಡ್ರೆ. ಹಾಂ ಸರ್. ಅದೇ ಪದ್ಧತಿ ಇಲ್ಲಿ ಶ್ರಾವಣಗಳಲ್ಲಿ ವಿಶೇಷ ಶನಿವಾರ ವಾರ ದಿನ ಇರ್ತಾರೆ. ಹಾಂ ಸರ್. ಇದ್ದಂತೆ ಡೈಲಿ ಪೂಜೆ ಇರುತ್ತೆ. ಹೌದು. ದೇವಸ್ಥಾನ ಎಷ್ಟೊತ್ತಿಗೆ ಬಂದರೆ ಇಲ್ಲಿ ದರ್ಶನ ಸಿಗುತ್ತೆ ಸರ್? ಸರ್ ಇಲ್ಲಿ ದರ್ಶನಕ್ಕೆ ತೊಂದರೆ ಇಲ್ಲ. ಮಿನಿಮಮ್ ಒಂದು 9 ಗಂಟೆ ತೆಗಿತಾರೆ. ಹಾಂ, 9ರಿಂದ ಎಷ್ಟು ಗಂಟೆ ತನಕ ಇರ್ತೀರಾ? ಟೈಮಿಂಗ್ಸ್ ಇಲ್ಲ. ಹಾಂ ಸರ್. ಓಕೆ. ಯಾವಾಗ ಬಂದ್ರೆ ಬೇಕಾದ್ರೆ ಫೋನ್ ಮಾಡಿದ್ರೆ ಬರ್ತೀರಾ? ಬರ್ತಾರೆ. ಹಾಂ ಸರ್. ತಮ್ಮ ಹೆಸರು ಸರ್? ಜಯಣ್ಣ. ಹಾಂ ಸರ್, ಧನ್ಯವಾದ ಸರ್. ತೊಳ್ಚಮ್ಮ ಅಂತಾರಲ್ಲ. ಓಕೆ ಓಕೆ. ಹಾಂ ಸರ್. ಇದು ಸುಮಾರಾಗಲೇ ಹಳೇದೇ ಇರ್ಬೋದಲ್ವಾ ಪೀಠ ನೋಡಿದ್ರೆ? ಹಾಂ ಸರ್. ಹಾಗಾಗಿ ಅವರು ಶಾಂತ್ ಅವರು ಅಂತ ಇದ್ದಾರೆ. ಹಾಂ ಹಾಂ ಸರ್. ಈ ಊರಿನ ಇವರು ಮುಖ್ಯಸ್ಥರು. ಗೊತ್ತಾಯ್ತು. ಪರಂಪರೆಯಿಂದ ಅವರು ಶಾಂತ್ ಅವರಿಗೆ. ಹಾಂ ಸರ್. ಇಲ್ಲಿ ಹಿಂದೂ ಸಂಪ್ರದಾಯ ಅದೇ ಅದೇ. ಹಾಂ ಸರ್. ಅದನ್ನೇ ಪಾಲಿಸ್ಕೊಂಡ್ ಬಂದವ್ರೆ. ಹಾಂ, ಈಗಲೂ ಅದೇ ನಡೀತಾ ಇದೆ. ಹಾಂ ಸರ್. ಅದೇ ಕೆರೆ ಹತ್ರ ಎಲ್ಲ ಇದು ಸ್ಟಿಲ್ ಆಗಿತ್ತು ಅಂತ ಹೇಳಿ ಇಲ್ಲಿ ತಂದೆ ಪ್ರತಿಷ್ಠಾಪಿಸಿದ್ದಾರೆ. ಒಳ್ಳೇದು ಬಿಡಿ. ಎಲ್ಲರೂ ಒಂದೇ ಹತ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಹಾಂ ಸರ್. ಕಾನ್ಸೆಪ್ಟ್. ಹಾಂ ಸರ್. ಮುಳ್ಳೆಲ್ಲ ಬೆಳೆದ್ಬಿಡೋ ಕೆರೆ. ಗೊತ್ತಾಯ್ತು ಸರ್. ಆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಬಿಡಿ.
ರೂಢಿ ಪರಂಪರೆ ಏನಿದೆ ಅದೇ ಮುಂದುವರಿಯುತ್ತೆ. ಹಾಂ ಸರ್. ಮತ್ತೆ ಒಕ್ಕಲು ಜಾಸ್ತಿ ಇರಬೇಕಲ್ವಾ? ಹಾಂ ಹಾಂ ಸರ್. ಇಲ್ಲಿ ಅಕ್ಕಪ್ಪ ಹಾಂ ಹಾಂ ಸರ್. ಅವ್ರ ಮನೆದೇವರು ಇದೆ. ಹೌದಾ, ಲಕ್ಕಪ್ಪ ಅವ್ರ ಮನೆದೇವರು. ಓಕೆ ಓಕೆ. ಹಾಂ ಸರ್. ಹಾಂ ಇಲ್ಲ ಮಾಜಿ ಎಂ ಪಿ. ಗೊತ್ತಾಯ್ತು. ಹೌದ್ರಾ? ಹಾಂ ಸರ್. ಸರ್ ತಾಳೆ ಮರ ಅಂದರೆ ಅದೇ ಫಸ್ಟ್ ತಾಳೆಗರಿ ಅಂತಿದ್ರಲ್ಲ, ತಾರೆ ಮರ. ಓ ಹೌದ್ರಾ? ಹಾಂ ಸರ್, ತಾರೆ ಮರ. ಹಾಂ ಸರ್. ಓಕೆ ಹಾಂ ಸರ್. ಅದು ಆಗ ಸುಮಾರು 100 ವರ್ಷದಿಂದ ಐತೆ ಹಂಗಾರೆ. ಹಾಂ ಸರ್. ಅದು ನೋಡೋರು ಹೇಳ್ಬೋದು ನೋಡಿ, ಎಷ್ಟು ದೊಡ್ಡದಾಗೈತಲ್ವಾ ಅಲ್ವಾ? ನೋಡಿ ಮುಂದೆ ನೋಡ್ತಾ ಇದ್ದು ತಾರೆ ಮರ, ಶನಿ ಮಹಾತ್ಮ ವಾಸ ಮಾಡುವಂಥ ಮರ ಇದು. ಸುಮಾರು ಎಷ್ಟು ಬೃಹದಾಕಾರವಾಗಿದೆ. ನಮ್ಮ ಗೂಳೂರು ಹತ್ರ ಚಿಕ್ಕಸರಂಗಿ ಇದೆಯಲ್ಲ, ಇಲ್ಲಿರುವಂಥ ತೋಪಿರಂಗನ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ತಾರೆ ಮರ. ಈ ದೇವಸ್ಥಾನ ಸುಮಾರು ಅಂದರೂ ಚೋಳರ ಕಾಲದ ದೇವಸ್ಥಾನ. ಸುಮಾರು ಅಂದ್ರೆ ಒಂದು 600-800 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಚಿಕ್ಕಸರಂಗಿಲಿರುವಂಥ ತೋಪಿರಂಗ ಸ್ವಾಮಿ ದೇವಸ್ಥಾನ.